Yeah. ನಮಸ್ತೆ ಎಲ್ಲರಿಗೂ ಸ್ಮಿತಾ ಸವಿರುಚಿಗೆ ಸ್ವಾಗತ. ಈ ದಿನ ವಿಶ್ವ ಮಹಿಳಾ ದಿನಾಚರಣೆಯಾದ್ರಿಂದ ನಾನು ಮಹಿಳೆಯರಿಗಾಗಿ ವಿಶೇಷ ಸಂಚಿಕೆ ಮಾಡ್ತಾ ಇದ್ದೀನಿ. ಈ ದಿನ ಮಹಿಳಾ ವಿಶೇಷ ಸಂಚಿಕೆ ಹಾಗೂ ವಿಶಿಷ್ಟ ಸಾಧನೆ ಮಾಡಿರುವಂಥ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಮುಂದಕ್ಕೆ ನೋಡ್ಕೊಂಡು ಹೋಗಿ, ಸ್ಕಿಪ್ ಮಾಡಬೇಡಿ. ಹಾಗೆ ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದಾರೆ ವಿಶೇಷ ಅತಿಥಿಗಳಾದಂಥ ಶ್ರೀಮತಿ ಸರಸ್ವತಿ ಅವರು. ಮೇಡಮ್ ನಮಸ್ತೆ. ಹಾಗೆ ಶ್ರೀಮತಿ ನಿಶ್ಚಿತ ಅವರು. ಮೇಡಮ್ ನಮಸ್ತೆ. ಹಾಗೆ ಶ್ರೀಮತಿ ಶ್ರುತಿ ಅವರು. ಮೇಡಮ್ ನಮಸ್ತೆ. ತಮ್ಮ ಪರಿಚಯಗಳನ್ನ ತಾವು ಯಾವ್ಯಾವ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದ್ದೀರಾ, ಹಾಗೆ ಏನೇನು ಸಾಧನೆ ಮಾಡಿದ್ದೀರಾ ಅಂತ ತಮ್ಮ ಪರಿಚಯನ ತಾವೇ ಮಾಡ್ಕೊಳ್ಳಿ ಮೇಡಮ್. ಈ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಸರಸ್ವತಿ ಅಂತ ಹೇಳಿ. ನಾನು ಸಮಾಜ ಸೇವೆಗಳಿಗೆ ತೋರಿಸ್ಕೊಂಡಿದ್ದೀನಿ. ಮತ್ತು ಶಬರಿ ಮಹಿಳಾ ಪತ್ತಿನ ಸಹಕಾರ ಸಂಘ ಇದೆ, ಅದರಲ್ಲಿ ಡೈರೆಕ್ಟ್ರು. ಮತ್ತು ವಾಲ್ಮೀಕಿ ಸಂಘ ಪ್ರೌಢಶಾಲೆ ಇದೆ, ಅದರಲ್ಲೂ ಡೈರೆಕ್ಟ್ರ್ ಇದ್ದೀನಿ. ಜನಾಂಗದಲ್ಲಿ ನಾನು ಎಲ್ಲರಿಗೂ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಥ್ಯಾಂಕ್ ಯು ಮೇಡಮ್, ತಮ್ಮ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಮೇಡಮ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೆ. ನಾನು ಡಾಕ್ಟರ್ ನಿಶ್ಚಿತ ಅಂತ, ಪ್ರೊಫೆಷನಲಿ ಮೆಡಿಕೋ, ವರ್ಕಿಂಗ್ ಆ್ಯಸ್ ಎ ಮೆಡಿಕಲ್ ಆಫೀಸರ್. ಆ್ಯಂಡ್ ಅದೇ ಲೈಕ್ ಮೆಡಿಕಲ್ ಫೀಲ್ಡಲ್ಲಿ ಬೀಯಿಂಗ್ ಅ ಹೌಸ್ ವೈಫ್ ಆ್ಯಂಡ್ ಮೆಡಿಕಲ್ ಫೀಲ್ಡಲ್ಲಿ ನಾನು ಸೇವೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ತಮ್ಮ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಮೇಡಮ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೆ. ಈಗಾಗಲೇ ಒಂದು ಸಲ ನಮ್ಮ ಭೇಟಿ ಆಗಿತ್ತು. ಈಗ ತಮ್ಮ ಪರಿಚಯನ ಸ್ಪಷ್ಟವಾಗಿ ಮಾಡಿಕೊಡಿ. ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರುತಿ ಅಂತ. ನಾನು ಈಗಾಗಲೇ ಒಂದು ಎಪಿಸೋಡಲ್ಲಿ ಬಂದು ಹೋಗಿದ್ದೆ. ಸ್ಮಿತಾ ನನ್ನ ಗೆಳತಿ ಅಂತ ಹೇಳಿದ್ದೆ. ಸೊ ನಾನು ವೈದ್ಯಾಧಿಕಾರಿಯಾಗಿ ಇಲ್ಲೇ ಕೊಟ್ಕೆಗೊಳ್ಳಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಅ ಡಾಕ್ಟರ್. ಮಹಿಳಾ ದಿನಾಚರಣೆಯ ವಿಶೇಷ ಸಂಚಿಕೆ ಆದ್ದರಿಂದ ನಾನು ಎಲ್ಲ ಮಹಿಳೆಯರಿಗೂ ಈ ಸಂಚಿಕೆನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಬಂದಿರೋ ಅತಿಥಿಗಳ ಮೂಲಕ ಕೇಕ್ ಕಟ್ ಮಾಡಿಸಿ ಈ ಸಂಚಿಕೆನ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಕೇಕ್ ಕಟ್ ಮಾಡೋಣ. ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಈ ವರ್ಷದ ಕ್ಯಾಂಪೇನ್ ಥೀಮ್ ಬಂದು ಇನ್ಸ್ಪೈರ್ ಇನ್ಕ್ಲೂಷನ್ ಅಂತ. ಸೊ ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮಹಿಳೆ ಅವಳು ತೊಡಗಿಸ್ಕೊಳ್ಬೇಕು ಅನ್ನೋದು ಈ ವರ್ಷದ ಕ್ಯಾಂಪೇನ್ ಥೀಮ್ ಆಗಿದೆ. ಈ ವರ್ಷದ ಮೋಟೋ ಕೂಡ ಇದೆ. ಈ ವರ್ಷದ ವುಮೆನ್ಸ್ ಡೇ ಮೋಟೋ ಬಂದು ಇನ್ವೆಸ್ಟ್ ಇನ್ ವುಮೆನ್ ಅಂಡ್ ಆಕ್ಸಿಲರೇಟ್ ಪ್ರೋಗ್ರೆಸ್. ಹ್ಯಾಪಿ ವುಮೆನ್ಸ್ ಡೇ ಎಲ್ರಿಗೂ. ಮಹಿಳೆಯರು ಇವತ್ತಿನ ಜಗತ್ತಿನಲ್ಲಿ ಈಗಿನ ಕಾಲದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ರಾಜಕೀಯವಾಗೂ ಇದ್ದಾರೆ, ಮತ್ತು IAS, IPS, ಡಾಕ್ಟರ್ಸು, ಮತ್ತು ಏರ್ಫೋರ್ಸು, ಪ್ರತಿಯೊಂದರಲ್ಲೂ ಎಲ್ಲದರಲ್ಲೂ ಇದ್ದಾರೆ. ಮತ್ತು ನಂದು ಇನ್ನೂ ಒಂದೇನು ಆಸೆ ಅಂದರೆ ಇನ್ನೂ ಮುಂದೆ ಬರ್ಬೇಕು ಹೆಣ್ಮಕ್ಳುಗಳು. ಬೇಸಿಕ್ ಗ್ರೇವಿ ಮಾಡೋದಕ್ಕೆ ನಾನಿಲ್ಲಿ ಅರ್ಧ kg ಆನಿಯನ್ ತೊಗೊಂಡಿದ್ದೀನಿ, 1 kg ಸ್ವೀಟ್ ಟೊಮೆಟೊ ತೊಗೊಂಡಿದ್ದೀನಿ, 5 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ತೊಗೊಂಡಿದ್ದೀನಿ, 5 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, 4 ಇಂಚು ಶುಂಠಿ ತೊಗೊಂಡಿದ್ದೀನಿ, ಬೆಣ್ಣೆ 10 ಗ್ರಾಮ್ ತೊಗೊಂಡಿದ್ದೀನಿ, 6 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 3/4 ಕಪ್ ಆಯಿಲ್ ತೊಗೊಂಡಿದ್ದೀನಿ, 3 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಬೇಲೀಫ್ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ನಷ್ಟು ಸೋಂಪು ತೊಗೊಂಡಿದ್ದೀನಿ, 4 ಏಲಕ್ಕಿ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, 2 ಇಂಚ್ನಷ್ಟು ಚಕ್ಕೆ ತೊಗೊಂಡಿದ್ದೀನಿ, 20 ಲವಂಗ ತೊಗೊಂಡಿದ್ದೀನಿ, 2 ಮೊಗ್ಗು ತೊಗೊಂಡಿದ್ದೀನಿ, 1 ಕಪ್ಪು ಏಲಕ್ಕಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನಿಲ್ಲಿ ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಸೋಂಪು ಹಾಕ್ತಿದ್ದೀನಿ.
ಬಿರಿಯಾನಿ ಎಲೆ ಹಾಕ್ತಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಜೀರಿಗೆ ಹಾಕ್ತಿದ್ದೀನಿ, ಏಲಕ್ಕಿ ಹಾಕ್ತಿದ್ದೀನಿ, ಚಕ್ಕೆ ಹಾಕ್ತಿದ್ದೀನಿ, ಕಪ್ಪು ಏಲಕ್ಕಿ ಹಾಕ್ತಿದ್ದೀನಿ, ಲವಂಗ ಹಾಕ್ತಿದ್ದೀನಿ, ಮೊಗ್ಗು ಹಾಕ್ತಿದ್ದೀನಿ. ಈಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗ್ತಿದೆ. ಈಗ ಬೆಳ್ಳುಳ್ಳಿ ಸೇರ್ಸೋಣ ಇದಕ್ಕೆ. ಒಂದು ನಿಮಿಷ ಬೆಳ್ಳುಳ್ಳಿನ ಫ್ರೈ ಮಾಡಿದ್ದೀನಿ. ಈಗ ಇದಕ್ಕೆ ಶುಂಠಿ ಸೇರಿಸ್ತಿದ್ದೀನಿ. ಇದನ್ನು 1 ನಿಮಿಷ ಹುರ್ಕೊಳ್ಳೋಣ. ಈಗ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಟೊಮ್ಯಾಟೊ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಐದು ನಿಮಿಷ ಮುಚ್ಚಿಬಿಟ್ಟು ಬೇಯಿಸೋಣ. 5 ನಿಮಿಷ ಆಗಿದೆ. ಈಗ ತೆಗಿಯೋಣ. ಟೊಮ್ಯಾಟೊ ಮೆತ್ತಗಾಗಿದೆ. ಈಗ ಇದಕ್ಕೆ ಚಿಲ್ಲಿ ಪೌಡರ್ ಸೇರಿಸೋಣ. ಸ್ವಲ್ಪ ಫ್ರೈ ಮಾಡೋಣ. ಈಗ ಧನಿಯಾ ಪೌಡರ್ ಸೇರಿಸೋಣ. ಮಿಕ್ಸ್ ಮಾಡೋಣ. ಧನಿಯಾ ಪೌಡರ್ ಮಿಕ್ಸ್ ಆದಮೇಲೆ ಬೆಣ್ಣೆ ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಈಗ ಇದು ಟೊಮೊಟೊ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗೋ ಹಾಗೆ ಬೇಯಬೇಕು. ಒಂದು 5 ಮಿನಿಟ್ಸ್ ಬಿಟ್ಬಿಡೋಣ ಹೈ ಫ್ಲೇಮಲ್ಲಿ. 5 ನಿಮಿಷ ಆಗಿದೆ. ಟೊಮ್ಯಾಟೊ ಚೆನ್ನಾಗಿ ಬೆಂದಿದೆ. ಈಗ ಇದು ಆರಿದ ಮೇಲೆ ನಾವು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಮತ್ತೆ ನೀರು ಸೇರಿಸೋದು ಬೇಡ. ಟೊಮ್ಯಾಟೊ ನೀರು ಬಿಟ್ಟಿದೆ. ಇದು ಚೆನ್ನಾಗಿ ಆರಿದ ಮೇಲೆ ಪೇಸ್ಟ್ ಮಾಡೋಣ. ಚೆನ್ನಾಗಿ ಆರಿದ ಗ್ರೇವಿನ ನಾನು ಮಿಕ್ಸಿನಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ನೀರು ಸೇರಿಸ್ದಲೇ ಪೇಸ್ಟ್ ಮಾಡ್ಕೋಬೇಕು. ಸ್ಮಿತಾ, ಇವತ್ತು ಏನು ಡಿಶ್ ಮಾಡಿಕೊಡ್ತಾ ಇದೆಯಾ? ಮೇಡಮ್, ನಾನಿವತ್ತು ಒಂದು ಬೇಸಿಕ್ ಗ್ರೇವಿ ಮಾಡ್ಕೊಂಡಿದ್ದೆ. ಆದರೆ ಅದನ್ನು ಉಪಯೋಗಿಸ್ಕೊಂಡು ಬೆಂಡಿ ಮಸಾಲ ಮಾಡ್ತಾಯಿದ್ದೀನಿ. ಒಂದೇ ಥರದ ಬೇಸಿಕ್ ಗ್ರೇವಿನಲ್ಲಿ ನಾನಾ ಥರ ರೆಸ್ಟೋರೆಂಟ್ ಸ್ಟೈಲ್ ಪಲ್ಯಗಳನ್ನ ಮಾಡ್ಬೋದು. ಅದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಬೆಂಡಿ ಮಸಾಲ ಮಾಡೋದಕ್ಕೆ ನಾವು ಫಸ್ಟು ಬೆಂಡೆಕಾಯಿನ ಹುರ್ಕೊಬೇಕಾಗತ್ತೆ. 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ಬೆಂಡೆಕಾಯಿ ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹುರ್ಕೋಬೇಕು. ಅದರಲ್ಲಿರೋ ಅಂಥ ಅಂಟೆಲ್ಲ ಹೋಗಬೇಕು. ಬೆಂಡೆಕಾಯಲ್ಲಿರೋ ಅಂಟೆಲ್ಲ ಹೋಗಿದೆ. 2 ನಿಮಿಷ ಹುರಿದಿದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು. ಇದ್ರ ಮೇಲೆ ಹುರ್ಕೊಳ್ಬೇಡಿ, ಕಪ್ಪಾಗಬಾರ್ದು. ಈಗ ತೆಗಿತೀನಿ ಇದನ್ನು. ಈಗ ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಬೆಣ್ಣೆ ಹಾಕ್ತಾ ಇದ್ದೀನಿ. ಬೆಣ್ಣೆ ಕರಗಿದ್ಮೇಲೆ ಸಾಜೀರ ಹಾಕ್ತಾ ಇದ್ದೀನಿ. ಈರುಳ್ಳಿ ಸೇರಿಸ್ತಾ ಇದ್ದೀನಿ. 1 ಈರುಳ್ಳಿ,
ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ನಾವು ಮಾಡ್ಕೊಂಡಿರೋಂಥ ಬೇಸಿಕ್ ಗ್ರೇವಿ ಸೇರಿಸ್ತಿದ್ದೀನಿ. ಗ್ರೇವಿ ಸೇರಿಸಿ 1 ನಿಮಿಷ ಹುರ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಮೇಲಕ್ಕೆ ಬರ್ತಿದೆ. ಈಗ ಮೊಸರು ಸೇರಿಸ್ತೀನಿ. ಮೊಸರು ಸೇರಿಸಿ 1 ನಿಮಿಷ ಹುರ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಹಾಗೆ ಬೆಂಡೆಕಾಯಿ ಹಾಕ್ತಾ ಇದ್ದೀನಿ. ಗ್ರೇವಿ ಕುದೀತಾ ಇದೆ. ಈಗ ನಾವು ಉಪ್ಪು ಸಕ್ಕರೆ ಸ್ವಲ್ಪ ಆ್ಯಡ್ ಮಾಡಬೇಕು. ಟೇಸ್ಟ್ ಇವಾಗ ಚೆಕ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಬಿಟ್ಟು ಒಂದು 2 ನಿಮಿಷ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಬೇಯಿಸೋಣ. ಎರಡು ನಿಮಿಷ ಆಗಿದೆ. ಈಗ ತೆಗೆದು ನೋಡೋಣ. ಎಣ್ಣೆ ಎಲ್ಲ ಮೇಲಕ್ಕೆ ಬಂದಿದೆ. ಈಗ ಬೆಂಡೆ ಮಸಾಲ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೇಥಿ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಗಾರ್ನಿಶಿಂಗ್ಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಈಗ ಬೆಂಡೆ ಮಸಾಲ ಫುಲ್ ರೆಡಿ ಆಗಿದೆ. ಸರ್ವ್ ಮಾಡ್ಬೋದು. ಸ್ಮಿತಾ ಅವರೇ, ಇವತ್ತು ಸೆಕೆಂಡ್ ಡಿಶ್ ಏನು ಮಾಡ್ಕೊಡ್ತಾ ಇದ್ದೀರಾ? ಮೇಡಮ್, ನಾನಿವತ್ತು ಮಶ್ರೂಮ್ ಬಟರ್ ಮಸಾಲ ಮಾಡ್ತಾ ಇದ್ದೀನಿ. ಒಂದು ಬೇಸಿಕ್ ಗ್ರೇವಿ ಮಾಡ್ಕೊಂಡಿದ್ದೆ. ಅದರಲ್ಲಿ ನಾನಾ ರೀತಿಯಾದ ರೆಸ್ಟೋರೆಂಟ್ ಸ್ಟೈಲ್ ಪಲ್ಯ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಇದು ಮಶ್ರೂಮ್ ಬಟರ್ ಮಸಾಲ ಮಾಡ್ತಾ ಇದ್ದೀನಿ. Okay, the mushroom. Mushroom actually good for health and rich in fiber and proteins. Alzheimer's disease, cardiac and heart disease na avoid ಮಾಡುತ್ತೆ. ಮಶ್ರೂಮ್ ಬಟರ್ ಮಸಾಲ ಮಾಡೋದಕ್ಕೆ ನಾನು ಪ್ಯಾನ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಈಗ ಬಟರ್ ಸೇರಿಸ್ತಾ ಇದ್ದೀನಿ. ಬಟರ್ ಕರಗಿದ್ಮೇಲೆ ಮಶ್ರೂಮ್ ಸೇರಿಸ್ತಾ ಇದ್ದೀನಿ. ಮಶ್ರೂಮ್ 2 ನಿಮಿಷ ಬಟರಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಅದರಲ್ಲಿರೋ ನೀರು ಸಹ ಹಿಂಗೋಗಿದೆ. ಈಗ ಇದನ್ನು ನಾನು ಒಂದು ಬೌಲ್ಗೆ ಹಾಕೊಳ್ತೀನಿ. ಈಗ ಅದೇ ಪ್ಯಾನ್ಗೆ ನಾನು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾ ಇದ್ದೀನಿ. 3 ನಿಮಿಷ ಕ್ಯಾಪ್ಸಿಕಮು ಬಟರಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇದು ಕ್ರಿಸ್ಪಿಯಾಗೇ ಇರಬೇಕು, ಜಾಸ್ತಿ ಫ್ರೈಯೂ ಆಗಬಾರ್ದು. ರೆಸ್ಟೋರೆಂಟ್ ಸ್ಟೈಲ್ ಅಂದರೆ ಅದೇ ಥರನೇ. ಆಮೇಲೆ ಇದನ್ನು ಗ್ರೇವಿನಲ್ಲಿ ಹಾಕಿ ಬೇಯಿಸಬಾರ್ದು, ಜಸ್ಟ್ ಆ್ಯಡ್ ಮಾಡಬೇಕಷ್ಟೆ. ಕ್ಯಾಪ್ಸಿಕಮ್ನ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಪ್ಯಾನಿಗೆ ಎಣ್ಣೆ ಹಾಕೊಳ್ತೀನಿ. ಚಾಪ್ಡ್ ಗಾರ್ಲಿಕ್ ಹಾಕೊಳ್ತಾ ಇದ್ದೀನಿ. ಸಾಜೀರ ಹಾಕೊಳ್ತಿದ್ದೀನಿ. ಗಾರ್ಲಿಕ್ ಸ್ವಲ್ಪ ಫ್ರೈ ಆಗ್ತಾ ಇದೆ. ಆಮೇಲೆ ನಾನು ಮಾಡಿಟ್ಕೊಂಡಿರೋಂಥ ಬೇಸಿಕ್ ಗ್ರೇವಿ ಹಾಕ್ತೀನಿ. ಗ್ರೇವಿ 1 ನಿಮಿಷ ಫ್ರೈ ಆಗಿದೆ. ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಕ್ಯಾಶ್ಯೂ ಪೇಸ್ಟ್ ಹಾಕ್ತಾ ಇದ್ದೀನಿ. 15 ಗೋಡಂಬಿನ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಕ್ಯಾಶ್ಯೂ ಪೇಸ್ಟ್ ಹಾಕಿ 1 ನಿಮಿಷ ಹುರ್ಕೊಂಡ್ಮೇಲೆ ಎಣ್ಣೆ ಎಲ್ಲ ಸೈಡಿಗೆ ಬರುತ್ತೆ. ಆಗ ಸ್ವಲ್ಪ ನೀರು ಹಾಕೊಳ್ಳೋಣ. ಎಣ್ಣೆ ಎಲ್ಲ ಮೇಲಕ್ಕೆ ಬಂದಿದೆ. ಈಗ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಕ್ರಷ್ ಮಾಡಿರೋಂಥ ಕಸೂರಿ ಮೇಥಿ ಸೇರಿಸ್ತಾ ಇದ್ದೀನಿ. ಈಗ ನಾವು ಹಾಫ್ ಫ್ರೈ ಮಾಡ್ಕೊಂಡಿರೋಂಥ ಮಶ್ರೂಮ್ ಮತ್ತು ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ.
ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆ. ಈಗ ನೀವು ಉಪ್ಪು, ಸಕ್ಕರೆ, ಖಾರ ಎಲ್ಲ ಒಂದ್ಸಲ ಟೆಸ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಹಾಕಿ ಫ್ರೈ ಮಾಡಿ ಒಂದ್ಸಲ ಮಿಕ್ಸ್ ಕೊಟ್ಟು ನಾವು 2 ನಿಮಿಷ ಇದನ್ನು ಸಿಮ್ಮಲ್ಲಿಟ್ಟು ಬೇಯಿಸೋಣ. 2 ನಿಮಿಷ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ. ಮಶ್ರೂಮು ಚೆನ್ನಾಗಿ ಗ್ರೇವಿ ಒಳಗೆ ಬೆಂದಿದೆ. ಈಗ ನಾನು 1 ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಹಾಲಿನ ಕೆನೆ ಕೂಡ ಆ್ಯಡ್ ಮಾಡ್ಬೋದು. ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಮಶ್ರೂಮ್ ಬಟರ್ ಮಸಾಲ ರೆಡಿ ಟು ಸರ್ವ್. ಸ್ಮಿತಾ, ಥರ್ಡ್ ಡಿಶ್ ಏನ್ ಮಾಡ್ಕೊಡ್ತಿದ್ಯಾ ನಮಗೆ? ಮೇಡಮ್, ನಾನಿಲ್ಲಿ ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೀನಿ. ಅದೇ ಹಾಗೆ ಹೇಳಿದಾಗೆ ನಾನೊಂದು ಬೇಸಿಕ್ ಗ್ರೇವಿ ಮಾಡ್ಕೊಂಡಿದ್ದೆ. ಅದರಲ್ಲಿ ಇದು 3ನೇ ಡಿಶ್ಶು ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೀನಿ. ಸೊ ಪನ್ನೀರ್ ಆ್ಯಕ್ಚುಲಿ ನನ್ನ ಫೇವ್ರೆಟ್ ಐಟಮ್ ಆ್ಯಕ್ಚುಲಿ. ಸೊ ಏನಂದರೆ ಯಾರು ವೆಜಿಟೇರಿಯನ್ಸ್ ಇರ್ತಾರೋ ಪನ್ನೀರ್ ಇಸ್ ಕನ್ಸಿಡರ್ಡ್ ಆಸ್ ಮಟನ್ ಅಥವಾ ಚಿಕನ್ ಥರ, ಅದ್ರ ಸಬ್ಸ್ಟಿಟ್ಯೂಟ್ ಥರ ಇರುತ್ತೆ ಅಂತ. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪನ್ನೀರಲ್ಲಿ ಇಟ್ ಈಸ್ ವೆರಿ ರಿಚ್ ಇನ್ ಕ್ಯಾಲ್ಶಿಯಂ ಫಸ್ಟು. ಸೊ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಯಾವುದೇ ಆಗಿದ್ರು ಫಸ್ಟು ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಸೊ ನಮ್ಮ ಮೂಳೆ ಗ್ರೋತ್ಗೆ ತುಂಬ ಒಳ್ಳೆಯದು. ಮತ್ತು ಇದರಲ್ಲಿ ಪೊಟ್ಯಾಷಿಯಮ್ ಕೂಡ ಇದೆ. ಸೊ ಹಾರ್ಟ್ಗೆ ಕೂಡ ಒಳ್ಳೇದಂತೀವಿ. ಬಟ್ ಇಟ್ ಹ್ಯಾಸ್ ಲಾಟ್ ಆಫ್ ಫ್ಯಾಟ್. ಸೊ ಆದಷ್ಟು ಇದನ್ನ ಮಿತವಾಗಿ ಸೇವಿಸಿದ್ರೆ ಒಳ್ಳೆಯದು. ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ನಾನು ಪನ್ನೀರ್ನ ಕುದೀತಾ ಇರೋ ನೀರಲ್ಲಿ 3 ನಿಮಿಷ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕಿ ಬಿಡ್ತೀನಿ. ಆಮೇಲೆ ಸ್ಟ್ರೈನ್ ಮಾಡ್ಕೊಳ್ತೀನಿ. ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ನಾನು ಕಾಯ್ದಿರೋ ಪ್ಯಾನ್ಗೆ ಬಟರ್ ಹಾಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. ಬಟರ್ ಕರ್ಗದ್ಮೇಲೆ ಶಾಜೀರ ಸೇರಿಸ್ತಾ ಇದ್ದೀನಿ. ಮಾಡಿಟ್ಕೊಂಡಿರೋಂಥ ಬೇಸಿಕ್ ಗ್ರೇವಿ ಸೇರಿಸ್ತಾ ಇದ್ದೀನಿ. ಹಾಫ್ ಬೌಲು. 1 ನಿಮಿಷ ಗ್ರೇವಿನ ಹುರ್ಕೊಂಡ್ಮೇಲೆ ನಾವು ಮಾಡಿಟ್ಕೊಂಡಿರೋಂಥ ಗೋಡಂಬಿ ಪೇಸ್ಟ್ನ ಹಾಕೋಣ. 15 ಗೋಡಂಬಿನ ನೀರಲ್ಲಿ ನೆನೆಸಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ತಾ ಇದ್ದೀನಿ. 1 ಸ್ಪೂನು ಫ್ರೆಶ್ ಕ್ರೀಮ್ ಸೇರಿಸಿ 1 ನಿಮಿಷ ಹುರ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ನೀರು ಆ್ಯಡ್ ಮಾಡೋಣ. ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 1 ಬೌಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಗ್ರೇವಿ ಕುದಿ ಬರ್ತಾ ಇದೆ. ಈಗ ನಾನು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಸಕ್ಕರೆ ಹಾಕ್ತಾ ಇದ್ದೀನಿ. ನೀವು ಟೇಸ್ಟಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಪನ್ನೀರ್ ಬಟರ್ ಮಸಾಲ ಸ್ವಲ್ಪ ಸ್ವೀಟಿಶ್ ಆಗಿರುತ್ತೆ, ಸ್ವಲ್ಪ ಸಾಲ್ಟ್ ಆಗಿರುತ್ತೆ, ಹಾಗೆ ಸ್ವಲ್ಪ ಖಾರ ಇರುತ್ತೆ. ನೀವು ಟೇಸ್ಟ್ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಸರಿ ಮಾಡ್ಕೊಳ್ಳಿ. ಗ್ರೇವಿನ ಮುಚ್ಚಿಬಿಟ್ಟು 3 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಈಗ ನೋಡೋಣ, ಆಗಿದೆ. ಸೈಡಲ್ಲೆಲ್ಲ ಎಣ್ಣೆ ಬಂದಿದೆ. ಈಗ ಇದಕ್ಕೆ ಕ್ರಶ್ಡ್ ಕಸೂರಿ ಮೇಥಿ ಸೇರಿಸ್ತಾ ಇದ್ದೀನಿ. ಪನ್ನೀರ್ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಪನ್ನೀರ್ ಬಟರ್ ಮಸಾಲ ರೆಡಿ ಟು ಸರ್ವ್. ನಾನು ಮಾಡಿರೋವಂಥ ಡಿಶ್ನ ಈಗ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಬನ್ನಿ ಇದು ಹೇಗಿದೆ ಅಂತ ಎಲ್ಲರ ಅಭಿಪ್ರಾಯನ ತಿಳ್ಕೊಳ್ಳೋಣ. ಮತ್ತು ಮಶ್ರೂಮ್ ಮಸಾಲ 3 ತುಂಬ ಚೆನ್ನಾಗಿದೆ. ಓಕೆ, ಬೇಸಿಕ್ ಮಸಾಲಾಲಿ ಈ ಥರ 3 ಥರ ಸ್ಟೈಲ್ ಮಾಡ್ಬೋದು, ರೆಸ್ಟೋರೆಂಟ್ ಸ್ಟೈಲ್ ಅಂತ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಎಸ್ಪೆಷಲಿ ವರ್ಕಿಂಗ್ ವುಮೆನ್ಗೆ ಈಸಿ ಆಗುತ್ತೆ. ಒಂದೇ ಬೇಸಿಕಲ್ಲಿ 3 ಥರ ಐಟಮ್ ಮಾಡ್ಬೋದು. ಚೆನ್ನಾಗಿದೆ 3.
ಸ್ಮಿತಾ, ನನಗೆ ತುಂಬ ಜಾಸ್ತಿ ಇಷ್ಟ ಆಗಿತ್ತು ನೀನು ಮಾಡಿರೋದು ಪನ್ನೀರ್ ಬಟರ್ ಮಸಾಲ. ಸೊ ಅದು ತುಂಬ ಟೇಸ್ಟಿ ಆಗಿತ್ತು. ಸೇಮ್ ರೆಸ್ಟೋರೆಂಟಲ್ಲಿ ಯಾವ ಥರ ನಾವು ಟೇಸ್ಟ್ ಮಾಡ್ತೀವಲ್ಲ ಅದೇ ಥರ ಅನಿಸ್ತು. ಮಶ್ರೂಮ್ ಕೂಡ ಚೆನ್ನಾಗಿತ್ತು, ಸ್ವಲ್ಪ ಸ್ಪೈಸಿ ಅನಿಸ್ತು ಅದು. ಬೆಂಡೆಕಾಯಿ ಯೂಶ್ವಲಿ ನಾವು ಬರೀ ಮಾಮೂಲಿ ತಿಂದೆ ಇತ್ತು, ಬಟ್ ಇದು ತುಂಬ ಚೆನ್ನಾಗಿ ಅನಿಸ್ತು. ಮೂರೂ ಗ್ರೇವಿ ತುಂಬ ಚೆನ್ನಾಗಿತ್ತು. ಅದೇ ನಿಶ್ಚಿತ ಹೇಳಿದ್ರೆ, ಸೊ ನಮ್ಮ ಹತ್ರ ವರ್ಕಿಂಗ್ ವುಮನ್ಗೆ ಇದನ್ನು ಬೇಸ್ ಮಾಡಿಟ್ಕೊಂಡ್ರೆ ಒಂದು ವಾರದವರೆಗೂ ಏನು ಯೋಚನೆ ಇಲ್ಲ. ಮಕ್ಕಳು ಪನ್ನೀರ್ ಕೇಳಿದ್ರೆ ಪನ್ನೀರ್, ಮಶ್ರೂಮ್ ಕೇಳಿದ್ರೆ ಮಶ್ರೂಮ್ ಮಾಡಿಬಿಟ್ಟು ಕೊಡ್ತಾ ಇರೋದು ಅಷ್ಟೇ ಕೆಲಸ.